ಇನ್ನು ಹಸುಗಳ ಕೆಚ್ಚಲು ಕತ್ತರಿಸಿದ ಘಟನೆಗೆ ಆಕ್ರೋಶ ವ್ಯಕ್ತವಾಗಿದೆ. ಅನೇಕ ಮಂದಿ ಇದರ ಕುರಿತು ಮಾತನಾಡ್ತಿದ್ದಾರೆ. ನಾಯಿ ಬೆಕ್ಕುಗಳಿಗೆ ಏನಾದ್ರೂ ಆದ್ರೆ ಓಡೋಡಿ ಬರ್ತಾರೆ. ಈಗ ಇದಕ್ಕೆ ಯಾಕೆ ಮುಂದೆ ಬರ್ತಾ ಇಲ್ಲ ಅಂತ ಹೇಳಿ ಚೈತ್ರ ಕುಂದಾಪುರ ಕಿಡಿಕಾರಿದ್ದಾರೆ. ಪ್ರಾಣಿ ದಯಾ ಸಂಘದ ವಿರುದ್ಧ ಚೈತ್ರ ಕುಂದಾಪುರ ಕಿಡಿ. ಬಿಗ್ ಬಾಸ್ ಸ್ಪರ್ಧಿ ಹಿಂದೂ ಕಾರ್ಯಕರ್ತೆ ಚೈತ್ರ ಕುಂದಾಪುರ ಬಿಗ್ ಬಾಸ್ನಿಂದ ಎಲಿಮಿನೇಟ್ ಆಗಿ ಬಂದಿದ್ದಾರೆ. ಇದೀಗ ಈ ಘಟನೆಯ ಬಗ್ಗೆ ಅವರು ಮಾತನಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಪ್ರತಿನಿಧಿ ಮಂಗಳ ಚೈತ್ರ ಕುಂದಾಪುರ ಜೊತೆಗೆ ನಡೆಸಿರುವ ಮಾತುಕತೆ ಇಲ್ಲಿದೆ. ಈ ಚಾಮರಾಜಪೇಟೆಯಲ್ಲಿ ಹಸುವಿನ ಕೆಚ್ಚಲನ್ನ ಕೊಯ್ದಿರೋ ಘಟನೆ ಬಗ್ಗೆ ನಿಮ್ಮ ರಿಯಾಕ್ಷನ್ ಏನು? ಬಹಳ ಬೇಸರ ಆಗ್ತಿದೆ. ನಿಜವಾಗ್ಲೂ ಖೇದಕರ ಸಂಗತಿ ಇದು. ನಾವೆಲ್ಲರೂ ತುಂಬಾ ಪೂಜಿಸುವ ಮುಕ್ಕೋಟಿ ದೇವತೆಗಳ ಆವಾಸ ಸ್ಥಾನ ಅಂತ ಭಾವಿಸಿರುವಂತಹ ಗೋಮಾತೆಯ ಕೆಚ್ಚಲಿ ಕೈ ಹಾಕಿರುವಂತಹದ್ದು ನಿಜಕ್ಕೂ ಅಂತಹ ಕಿರಾತಕರಿಗೆ ಕಠಿಣವಾಗಿರುವಂತಹ ಶಿಕ್ಷೆ ಆಗಬೇಕು. ನಂಗೆ ಬಹಳ ಬೇಸರ ಆಗ್ತಿರೋದು ಎಲ್ಲೋ ನಾಯಿಗಳಿಗೆ ಬೆಕ್ಕುಗಳಿಗೆ ಬಂದು ನಿಂತ್ಕೊಳ್ಳೋ ಧ್ವನಿಯಾಗುವ ಪ್ರಾಣಿದಯಾ ಸಂಘದವರು ಯಾಕೆ ಗೋವಿನ ಮೇಲೆ ಇಷ್ಟು ಹೀನಾಯವಾಗಿರೋ ಕೃತ್ಯ ಆದ್ರೂ ಕೂಡ ಯಾಕೆ ಯಾರು ಮಾತಾಡ್ತಾ ಇಲ್ಲ? ಎಲ್ಲೋ ಕಂಬಳವನ್ನ ಮನೆಯ ಮಗುವಿನ ಹಾಗೆ ಕೋಣಗಳನ್ನು ಸಾಕಿ ಕಂಬಳ ಕ್ರೀಡೆ ಮಾಡುವಾಗ ಕಂಬಳದಿಂದ ಗೆಳೆಗೆ ಹಿಂಸೆ ಆಗ್ತಿದೆ ಅಂತ ಯೋಚನೆ ಮಾಡುವವರು ಯಾಕೆ ಈ ಹಿಂಸೆಯನ್ನ ಖಂಡಿಸ್ತಾ ಇಲ್ಲ? ಈ ಸೆಲೆಕ್ಟಿವ್ ಹೋರಾಟಗಳು ಯಾಕೆ ಅನ್ನುವ ನಿಲುವುಗಳು ಯಾಕೆ ಅನ್ನೋದ್ರ ಬಗ್ಗೆ ಬಹಳ ಪ್ರಶ್ನೆ ಇದೆ ನನಗೆ. ಮತ್ತಿದು ಎಲ್ಲೋ ಒಂದ್ ಕಡೆ ನಮ್ಮ ಧಾರ್ಮಿಕ ಭಾವನೆಗೂ ಧಕ್ಕೆ ತರುವ ಪ್ರಯತ್ನ ಅಂತ ನಂಗೆ ಬಹಳ ಸ್ಪಷ್ಟವಾಗಿ ಕಾಣಿಸುತ್ತೆ. ಅದಕ್ಕಿಂತ ಆಚೆ ಹಸು ಅನ್ನೋದು ಬರೀ ಒಂದು ಭಾವನಾತ್ಮಕವಾಗಿ ಪ್ರಾಣಿ ಅಲ್ಲ, ಅದು ಒಂದು ಕುಟುಂಬಕ್ಕೆ ಆರ್ಥಿಕವಾಗಿ ಆಧಾರ ಸ್ತಂಭ ಕೂಡ ಆಗಿರುತ್ತೆ. ಈಗ ನಾನು ಕೂಡ ಹೈನುಗಾರಿಕೆ ಕುಟುಂಬದಿಂದ ಬಂದಿರೋ ಕಾರಣಕ್ಕೆ ನಾನು ಹೇಳ್ತೀನಿ, ಒಂದು ಗೋವು ಅನ್ನೋದು ಆ ಕುಟುಂಬದ ಒಂದು ಅವಿಭಾಜ್ಯ ಸದಸ್ಯ ಆಗಿರುತ್ತೆ ಅನ್ನೋದು ಒಂದು. ಇನ್ನೊಂದು ಅದು ಆರ್ಥಿಕವಾಗಿ ದೊಡ್ಡ ಬಲ ಆಗಿರುತ್ತೆ. 3 ಗೋವುಗಳ ಕೆಚ್ಚಲನ್ನು ಕೊಯ್ಯೋದು ಅನ್ನೋದು ಅತ್ಯಂತ ಹೀನಾಯ ಮತ್ತು ಮನುಷ್ಯನಾದವನು ಅದನ್ನು ಸಹಿಸೋದಕ್ಕೆ ಸಾಧ್ಯ ಇಲ್ಲ. ಒಂದು ತಾಯಿ ಎದೆ ಹಾಲನ್ನು ಮಗು 3 ವರ್ಷ ಕುಡಿಯುತ್ತೆ, ಅದ್ರ ಜೀವನ ಪರ್ಯಂತ ನಮಗೆ ಹಾಲು ಹಾಕೋದು ಗೋವು. ಸೊ ಆ ಹಾಲಿನ ಋಣವನ್ನು ನೀವು ತೀರ್ಸೋದಕ್ಕೆ ಸಾಧ್ಯ ಆಗದೆ ಇದ್ರೂ ಪರವಾಗಿಲ್ಲ, ಅದ್ರ ಕನಿಷ್ಠ ಅದ ಕೆಚ್ಚಲನ್ನು ಕೊಯ್ಯೋದಿದೆ ಅಲ್ಲ, ಅದು ತಾಯಿ ಎದೆಗೆ ಕೈ ಹಾಕಿದಷ್ಟು ಹೀನಾಯ ಕೃತ್ಯ ಅಂತ ನಾನು ಭಾವಿಸ್ತೇನೆ. ಇದನ್ನ ಬಹಳ ಸುಲಭವಾಗಿ ಯಾವುದೋ ಒಂದು ಸಣ್ಣ ಸೆಕ್ಷನ್ ಹಾಕಿ ಕೇಸ್ ಹಾಕಿ ಮುಗಿಸೋದ್ರ ಬದಲು BNS ಆಕ್ಟ್ ಹಾಕಿದ್ದಾರೆ ಅಂತ ನಾನು ಕೇಳ್ಪಟ್ಟೆ. ಇದು ಬಹಳ ಸಣ್ಣ ಕೇಸ್ ಅಂತ ನನಗನ್ಸುತ್ತೆ. ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿರುವಂತಹ ಸೆಕ್ಷನ್ಸ್ಗಳನ್ನು ಹಾಕಬೇಕು. ಮತ್ತು ಇದರ ಹಿಂದೆ ಒಬ್ಬ ವ್ಯಕ್ತಿ ಇದಾನ, ಇನ್ನೆಷ್ಟು ಜನ ಇದ್ದಾರೆ, ಇದರ ಹಿಂದೆ ಬೇರೆ ಯಾವ ಮಾನಸಿಕತೆಗಳು ಕೆಲಸ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆಯೂ ತನಿಖೆ ಆಗಬೇಕು. ಗಂಭೀರವಾಗಿ ತಗೊಳ್ಬೇಕು ಈ ಪ್ರಕರಣವನ್ನ. ಈ ಪ್ರಕರಣ ಇನ್ನಷ್ಟು ಮಂದಿ ಗೋ ಕಳ್ಳ ಸಾಗಾಣಿಕೆ ಮಾಡುವಂತವರಿಗೆ, ಗೋವಿಗೆ ಹಿಂಸೆ ಕೊಡುವಂತವ್ರಿಗೆ ಪಾಠ ಆಗುವಂತ ಪ್ರಕರಣ ಇದಾಗ್ಲಿ ಅಂತ ನಾನು ಆಶಿಸ್ತೇನೆ. ಯಾಕೆ ಇಂಥ ವಿಕೃತ ಮನಸ್ಥಿತಿ ಅಂತ? ಅದೇ ಅವ್ರು ಬೆಳೆದ್ ಬಂದಿರೋ ವಾತಾವರಣ ಆಗಿರುತ್ತೋ ಅಥವಾ ನಮ್ಮಗಳ ಮೇಲಿನ ದ್ವೇಷಕ್ಕೆ ಇನ್ಯಾವುದು ಆ ಗೋವನ್ನ ಬಲಿ ಮಾಡುವಂತ ಪ್ರಯತ್ನ ಇರುತ್ತೋ, ಏನ್ ಮಾನಸಿಕತೆ ಇದೆ ಅನ್ನೋದು ಗೊತ್ತಾಗೋದಿಲ್ಲ. ಆದ್ರೆ ಒಂದ್ಸಲ ನಾವು ಯೋಚನೆ ಮಾಡಬೇಕು, ಆ ಹಾಲು ಕುಡಿಯುವ ಗೋವಿನ ಕೆಚ್ಚಲನ್ನ ಇವರಷ್ಟು ಕ್ರೂರವಾಗಿ ಕತ್ತರಿಸಬಲ್ಲರು ಅಂತಾದ್ರೆ ಇವ್ರ ಜೊತೆ ಮನುಷ್ಯರು ಹೇಗೆ ಬದುಕೋದಕ್ಕೆ ಸಾಧ್ಯ? ಇನ್ನು ಮನುಷ್ಯರನ್ನ ಯಾವ ಸಂಬಂಧ ಇಲ್ಲದೆ ಇರುವಂತಹ ಮನುಷ್ಯರನ್ನ ಇವ್ರು ಇನ್ ಹೇಗೆ ನಡೆಸ್ಕೊಳ್ಬಹುದು ಅನ್ನೋದನ್ನ ನೆನೆಸ್ಕೊಂಡಾಗ್ಲೇ ಭಯ ಆಗುತ್ತೆ. ಕ್ಯಾಮರಾ ಪರ್ಸನ್ ಸುಶೀಲ್ ಜೊತೆ ಮಂಗಳ ರಾಜಗೋಪಾಲ್, ಟಿವಿ9 ಬೆಂಗಳೂರು.